ಎಲ್ಲಿ ಹೋಗ್ತಾ ಇರೋದು ನಾವು? ನಾವು ಅಲ್ಲಿ ಅಂತ ಮಹಾಕಾಲ್ ಬೆಟ್ಟ. ಎಲ್ಲಿ ಹೊರಟಿದ್ದಾನೆ ನಾವು? ಮಹಾಕಾಲ್ ಬೆಟ್ಟ ಮಳೆ ದೇವರಿಗೆ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಹೊಡೆಯೋದು ಗ್ಯಾರಂಟಿನಾ? ಗ್ಯಾರಂಟಿ. ಕಷ್ಟನಾ ಹತ್ತಕ್ಕೆ? ಏನಿಲ್ಲ, ಆರಾಮ್. ಒಂದು 3 ಕಿಲೋಮೀಟರ್ ಹತ್ತಬೇಕು. ಓಕೆ, ದಮ್ ಹಿಡಿದು ಹತ್ಬೇಕು ಅಷ್ಟೇ. ದಮ್ ಹಿಡಿತದಾಗ ಲೆಟ್ಸ್ ಗೋ, ವಿಲ್ ಟ್ರೈ. ಇನ್ನು ತುಂಬಾ ಜನ ಬರಕಿದಾರಲ್ಲ, ಏನಕ್ಕೆ ಮಹಾಕಾಲ್ ಬೆಟ್ಟಕ್ಕೆ? ಅಲ್ಲಿ ಮಳೆ ಸಿಗತ್ತೆ. ಮಳೆ ಹೊಡಿತದೆ ಅಲ್ಲಿ? ಈ ಕಡೆ ಹೊಡಿತಾ ಇಲ್ಲಲ್ಲ, ಅಲ್ಲೇ ಹೊಡಿತದೆ ಮಳೆ. ಅಲ್ಲಿ ಪೂಜೆ ಮಾಡಿದ್ರೆ ಮಳೆ ಸಿಗ್ತದೆ. ಯಾ ಸೂಪರ್ ಬಿಡಿ ನೀವು. ಸೊ ನಾವು ಇಲ್ಲಿಂದ ಹೊರಟಿದ್ದೀವಿ. ಇದು ಫಾರೆಸ್ಟ್ ರೋಡ್ ಆಯಿತಾ. ಸೊ ತಿತಿಮತಿ ಮೈಸೂರು ಹೈವೇ, ಇಲ್ಲಿಂದ ಒಳಗಡೆ ಕಾಡೊಳಗೆ ರೋಡು. ಸೊ ಇದು ಕಾಡೊಳಗೆ ರೋಡು. ಸೊ ಇದರಲ್ಲಿ ಹೋಗೋದು ಇವಾಗ ಸೀದಾ ಟೆಂಪಲ್ಗೆ. ಸ್ವಲ್ಪ ಜನ ಬರೋಕ್ಕಿದ್ದಾರೆ. ಸೊ ವಿ ಆರ್ ವೇಟಿಂಗ್. ಅಲ್ಲ ಇನ್ಫಾರ್ಮ್ ಮಾಡ್ತೀನಿ ಹಿಂಗೆ ಜೊತೆಲಿ ಬಂತಿಲ್ಲ ನಂಗೆ ಆಮೇಲೆ. ಗೈಸ್ ನಾವು ಫೈನಲಿ ಸ್ಟಾರ್ಟಿಂಗ್ ಸ್ಟೇಜಿಗೆ ಬಂದು ತಲುಪಿದ್ದೀವಿ. ಫಾರೆಸ್ಟ್ ಅವರು ಇದ್ದಾರೆ ಸೇಫ್ಟಿಗೆ. ಸೊ ನಾವು ಇವಾಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಸೊ ದ ಹೈಕ್ ಬಿಗಿನ್ಸ್ ಫ್ರಮ್ ಹಿಯರ್. ಸೊ ಲೆಟ್ಸ್ ಗೋ. ದೂರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಆಯಿತಾ. ನಾವಿಬ್ಬರು ಬಾಕಿ ಇದ್ದೀವಿ ನಡ್ಕೊಂಡು. ಎನರ್ಜಿ ಲೋ, ಆದರೆ ಇವನಿಗೆ ಎನರ್ಜಿ ಇದೆ. ಎನರ್ಜಿ ಉಂಟ್ರಿ? ಫುಲ್ ಎನರ್ಜಿ ಬರ್ತದೆ. ಓಕೆ, ಮುಂದೆ ಹೋಗಿ ದೇವಸ್ಥಾನ ಹತ್ರ ಸಿಗೋಣ. ಗೈಸ್ 3 ಅವರು ಹೈಕಿಂಗ್ ಮಾಡಿ ಆಲ್ಮೋಸ್ಟು ಮಹಾಕಾಲೇಶ್ವರ ದೇವಸ್ಥಾನದ ಹತ್ರ ಬಂದು ತಲುಪಿದ್ದೀವಿ. ಇದು ಟೆಂಪಲ್. ಎನರ್ಜಿ ಸ್ವಲ್ಪ ಇದೆ, ದೇವ್ರು ಕಂಡಿದ ಮೇಲೆ ಫುಲ್ ಆನ್ ಎನರ್ಜಿ ಬರುತ್ತೆ. ಇಟ್ಸ್ ಓಕೆ. ಫಾರೆಸ್ಟ್ ಅವರು ಜೊತೆಲಿದ್ದಾರೆ. ಹೇಗಿತ್ತ ಹೈಕು? ಸುಸ್ತಾಗೋಯ್ತಾ ನಿಜವಾಗ್ಲು? ಸೊ ಇದು ಟೆಂಪಲ್. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ವೆಲ್ಕಮ್ ಟು ಮಹಾಕಾಲ್ ಬೆಟ್ಟ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಆಮೇಲೆ ನಿಮಗೆ ಟೆಂಪಲ್ದು ಒಳಗಡೆ ವಿಸಿಟ್ ತೋರಿಸ್ತೀನಿ. ಇವರು ಬಾಡಿ ಬಿಲ್ಡರು. ಹರ 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 ಮಹಾದೇವ್. ಸೊ ಗೈಸ್ ಇದೆ ಟೆಂಪಲ್ಲು, ಬೆಟ್ಟದ ಮೇಲಿರೋದು. ಓಂ ನಮಃ ಶಿವಾಯ. ಇನ್ನು ನಾವು ಪೂಜಾರಿ ಬರೋಗಂಟ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಆದಮೇಲೆ ವಾಪಸ್ ಹೋಗ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದಾರೆ ಇವತ್ತು. ಅದು ಒಂದು ಕಾಂಬ್ಲೆ ಬರೀ ಮರನೇ ಕಾಂಬು. ಯಾರೋ ಸಖತ್ತಾಗಿ ಆರ್ಟ್ ಮಾಡಿದ್ದಾರೆ ಗುರು. ಯಾರೋ ತಂದಿರೋ ಡ್ರೋನ್ನು ಹಾರಿಸಿದ್ರು, ಅದನ್ನು ನೋಡಿದ್ವಿ ನಾವು. ಸೊ ಗೈಸ್ ಪೂಜೆ ಎಲ್ಲ ಮುಗಿಸಿ ಬರ್ತಾ ಇದ್ದೀವಿ, ವಾಪಸ್ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಾಯಿತು. ಮಳೆ ಕೇಳ್ಕೊಂಡು ನಾವು ಪೂಜೆಗೆ ಬಂದಿದ್ವಿ. ಸೊ ಮಳೆ ಆಗುತ್ತೆ ಒಂದು ವಾರದಲ್ಲಿ ಅಂತ ಹೂ ಬಿದ್ದುಬಿಟ್ಟು ಹೇಳ್ತು. ಸೊ ದೇವ್ರ ದಯದಲ್ಲಿ ಕೊಡಗಲ್ಲಿ ಎಲ್ಲ ಕಡೆ ಮಳೆ ಎಲ್ಲ ಆದರೆ ಸಾಕು ಅಂದ್ಕೊಂಡು ನಾವು ಕೇಳ್ಕೊಳ್ತೀವಿ. ಎಲ್ಲ ವರ್ಷಗಳಿಗಿಂತ ಜಾಸ್ತಿ ಜನ ಬಂದಿದ್ದಾರೆ ಈ ವರ್ಷ. ತುಂಬ ಖುಷಿ ಆಯಿತು. ಇಲ್ಲೊಂದಿಷ್ಟು ವಾಲಂಟಿಯರ್ಸು ಅಡುಗೆ ಸತ ಮಾಡಿದ್ರು. ಊಟ ಪಲಾವ್ ಮತ್ತು ಪಾಯಸ ಮಾಡಿದ್ರು, ಸಖತ್ತಾಗಿತ್ತು. ನಾವೆಲ್ಲ ತಿಂದ್ವಿ. ಹಾಂ ರೆಡಿ. ಹಿಂಗೆ ಬೆನ್ನೇ ಇರ್ತಾನೆ ನೋಡ. ಸಖತ್ತಾಯ್ತು ಕೆರೆ ಇದು. ನಾನು ಇದು ಈ ಫಾರೆಸ್ಟ್ ಮಧ್ಯದಲ್ಲಿ ಇರುವ ಒನ್ ಆಫ್ ದ ಬಿಗ್ಗೆಸ್ಟ್ ಕೆರೆ ಅಂತಾನೆ. ತುಂಬಾ ದೊಡ್ಡ ಕೆರೆ, ತುಂಬಾ ಪ್ರಾಣಿಗಳೆಲ್ಲ ನೋಡೋಕೆ ಸಿಗುತ್ತೆ ಈ ಜಾಗದಲ್ಲಿ. ಬಟ್ ಪರ್ಮಿಷನ್ ಇಲ್ದೇನೆ ಇಲ್ಲಿಗೆ ಬಿಡೋದೇ ಇಲ್ಲ ಯಾರನ್ನೂ. ಫಾರೆಸ್ಟ್ ಅಲ್ಲಿ ಪರ್ಮಿಷನ್ ತಗೊಂಡೇ ಬರಬೇಕು.
ಇನ್ನೂರು ಕ್ಯಾರೆ ಉಂಟು ಆಚೆ ಅಲ್ಲೇ ಕುಂತು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.